ಈಚ್ ಚೈಲ್ಡ್ ಈಸ್ ಯುನಿಕ್. ಪ್ರತಿ ಮಗುವಲ್ಲೂ ಕೂಡ ಒಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆ ಅನ್ನೋದು ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೇನೆ ಅವನು ಜಾಣ ಅಂತಲ್ಲ, 95 ಅಥವಾ A+ ಗ್ರೇಡ್ ತಗೊಂಡ್ಬಂದ್ರೇನೆ ಅವನು ಜಾಣ ಅಂತ ಅಲ್ಲ. ಸರ್ಕಾರಿ ನೌಕರಿಯನ್ನ ಅವನು ಗಳಿಸಿದ್ರೇನೆ ಅವನು ಜಾಣ ಅಂತ ಅಲ್ಲ. ಒಂದು ವೇಳೆ ನಾಳೆ ಎಲ್ಲಾ ಹೋಟೆಲ್ ಇಂಡಸ್ಟ್ರಿಗಳು, ಹೋಟೆಲ್ ಮಾಲೀಕರು, ಅಲ್ಲಿರ್ತಕ್ಕಂಥ ಕ್ಲೀನರ್ಗಳು, ಸಪ್ಲೈಯರ್ಗಳು ಇವತ್ತಿಂದ ನಾವು ನಮ್ಮ ವೃತ್ತಿಯನ್ನು ತ್ಯಜಿಸ್ತೀವಿ ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಚಪ್ಪಲಿ ಮಾಡ್ತಕ್ಕಂಥ ವ್ಯಕ್ತಿಗಳೆಲ್ಲ ನಾಳೆ ನಾವು ಇವತ್ತಿಂದ ಚಪ್ಪಲಿ ಮಾಡಲ್ಲ, ಟೇಲರಿಂಗ್ ಹೊಲಿತಕ್ಕಂಥ ವ್ಯಕ್ತಿಗಳು ಇವತ್ತಿಂದ ನಾವು ಇನ್ಫೀರಿಯಾರಿಟಿ ಅನ್ನೋದಾದ್ರೆ ಹೊಲಿಯಲ್ಲ ಅಂದ್ರೆ ನಾವು ಹಾಗೆ ಅಡ್ಡಾಡ್ಬೇಕಾಗತ್ತೆ. ರೈತ, ನಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಇಲ್ಲ, ನೀವೆಲ್ಲ ಅಲ್ಲಿ ಕುತ್ಕೊಂಡು ಅಡ್ಮಿನಿಸ್ಟ್ರೇಷನ್ ನಡೆಸ್ತೀರಾ, ನಾನು ಬೆಳೆಯಲ್ಲ ಅಂದ್ರೆ ನಾವು ಏನು ಊಟ ಮಾಡೋದು? ಸೊ ಆ ಕಾರಣಕ್ಕೆ ಕಾಯಕವೇ ಕೈಲಾಸ. ಪ್ರತಿ ವೃತ್ತಿಗೂ ತನ್ನ ವೃತ್ತಿ ಗೌರವವಿದೆ. ಪ್ರತಿಯೊಬ್ಬರನ್ನೂ ಕೂಡ